ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಕುಂಬಳಕಾಯಿ. ಈ ಕುಂಬಳಕಾಯಿ ಹಲವಾರು ರೀತಿಯಲ್ಲಿ ಸಿಗುತ್ತದೆ. ಬುಧಗುಂಬಳ, ಬೂದುಗುಂಬಳ, ಸಿಹಿಗುಂಬಳ, ಸಪ್ಪೆಗುಂಬಳ, ಕಪ್ಪುಗುಂಬಳ, ಕೆಂಪು ಗುಂಬಳ, ಹೀಗೆ ಭುವಿಯಲ್ಲಿ ಸಿಗುವ ಯಾವ ಕುಂಬಳಕಾಯಿಯಾದರೂ ಸಹ ಆ ಕುಂಬಳಕಾಯಿಯ ಸತ್ವಗಳು ಮಾತ್ರ ಒಂದೇ ಆಗಿರುತ್ತದೆ. ಆ ಸತ್ವಗಳ ಆಧಾರದಲ್ಲಿ ಹೇಳುವುದಾದರೆ ಕುಂಬಳಕಾಯಿ ಮಾನವನ ಆಯಸ್ಸನ್ನು ಹೆಚ್ಚಿಸುತ್ತದೆ ಎಂದರೆ ಇದರ ಅರ್ಥ ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಮೂಲಕ ಮಾನವ ಆತನ ಸಂಕುಲದ ಆಯಸ್ಸನ್ನು ಹೆಚ್ಚಿಸಿಕೊಳ್ಳುತ್ತಾನೆ ಹಾಗೂ ಈ ಕುಂಬಳಕಾಯಿ ಹೆಚ್ಚಿಸುತ್ತದೆ. ಕುಂಬಳಕಾಯಿ ಸಾಂಬಾರ್, ಪಲ್ಯ, ಕರ್ರಿ, ಸಿಹಿ ಪಾಯಸ, ಹಲ್ವಾ, ಜ್ಯೂಸು, ಸೂಪು ಹೀಗೆ ನೂರಾರು ರೀತಿಯ ಖಾದ್ಯಗಳನ್ನು ಮಾಡಿ ಸವಿಯುವ ಮೂಲಕ ಕುಂಬಳಕಾಯಿಯನ್ನು ಸೇವಿಸಿ ಆರೋಗ್ಯವಾಗಿ ಜೀವಿಸಿ. ಕುಂಬಳಕಾಯಿ ತಿನ್ನಲು ದಯಮಾಡಿ ಯಾರ ಅಪ್ಪಣೆಯನ್ನು ಕೇಳಬೇಡಿ. ಅದರಲ್ಲೂ ಕುಂಬಳಕಾಯಿ ತಿನ್ನಲು ಬ್ರಾಹ್ಮಣರ ಉಪದೇಶ ಮಾತ್ರ ಕೇಳಿದ್ದೇ ಆದರೆ ನೀವು ಸರ್ವನಾಶವಾಗುತ್ತೀರಿ. ಕಾರಣ ಬ್ರಾಹ್ಮಣರು ಕುಂಬಳಕಾಯಿ ತಿನ್ನಲು ಬಿಡುವುದಿಲ್ಲ. ಏಕೆಂದರೆ ಮಾನವರು ಆರೋಗ್ಯವಂತರಾಗುತ್ತಾರೆ. ಇದರಿಂದ ಬ್ರಾಹ್ಮಣರಿಗೆ ನಷ್ಟವಾಗುತ್ತದೆ. ಆ ನಷ್ಟವನ್ನು ಕುರಿತು ಮುಂದಿನ ಸಂಚಿಕೆಯಲ್ಲಿ ವಿಸ್ತಾರವಾಗಿ ವಿವರಿಸುತ್ತೇವೆ. ಜ್ಯೋತಿ ಪ್ರಕಾಶ್ ಸಾರಥ್ಯದಲ್ಲಿ ಅಂತರವಾಹಿನಿ. ವೀಕ್ಷಕರೇ, ನಮ್ಮನ್ನು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ನಮ್ಮನ್ನು ಉತ್ತೇಜಿಸಿ. ಧನ್ಯವಾದಗಳು.